ಅಬಕಾರಿ ಜಂಟಿ ಆಯುಕ್ತ ನಾಗರಾಜಪ್ಪನ ಓಪನ್ ಡೀಲ್. ವಕೀಲ ರಮೇಶ್ ಜೊತೆಗೆ ಜಂಟಿ ಆಯುಕ್ತ ನಾಗರಾಜಪ್ಪ ಡೀಲ್. ಅಬಕಾರಿ ಜಂಟಿ ಆಯುಕ್ತ ನಾಗರಾಜಪ್ಪ ಓಪನ್ ಡೀಲ್. ವಕೀಲ ರಮೇಶ್ ಜೊತೆಗೆ ಜಂಟಿ ಆಯುಕ್ತ ನಾಗರಾಜಪ್ಪ ಡೀಲ್. 3.5 ನಿಮಿಷದ ಆಡಿಯೋದಲ್ಲಿ ಏನೆಲ್ಲ ಉಂಟು ಗೊತ್ತಾ? ಹಳೇದು ಹಳೆ ಲೆಕ್ಕ, ಹೊಸದು ಹೊಸ ಲೆಕ್ಕ. ಮಿನಿಸ್ಟರ್ ಬಗ್ಗೆ ನಾಗರಾಜಪ್ಪ ಪದೇ ಪದೇ ಉಲ್ಲೇಖವನ್ನ ಮಾಡಿದ್ದಾರೆ. ಅಬಕಾರಿ ಇಲಾಖೆ ಕಮಿಷನರ್ ಬಗ್ಗೆಯೂ ಪ್ರಸ್ತಾಪವನ್ನ ಮಾಡಿದ್ದಾರೆ. ಲಂಚದ ಹಣಕ್ಕೆ ಜಂಟಿ ಆಯುಕ್ತ ನಾಗರಾಜಪ್ಪ ಡೀಲ್. 50% ಅಂದ್ರೆ ಆಗೋದೇ ಇಲ್ಲ ಅಂತಾನೆ ನಾಗರಾಜಪ್ಪ. ಇಲ್ಲ ಅಂದ್ರೆ ನಾನೇನು ಮಾಡಕ್ಕೆ ಆಗಲ್ಲ ಅಂತಾರೆ ನಾಗರಾಜಪ್ಪ. ಮಿನಿಸ್ಟರ್ ಬಳಿಗೆ ಹೋಗಿ ಎಫರ್ಟ್ ಹಾಕಿ ಅಂತಾರೆ ಜಂಟಿ ಆಯುಕ್ತ. ಅಬಕಾರಿ ಇಲಾಖೆ ಲಂಚ ಕಾಂಡದ ಆಡಿಯೋ ಇದೀಗ ರಿಲೀಸ್ ಆಗಿದೆ. ಮಂತ್ರಿ ಆರ್.ಬಿ. ತಿಮ್ಮಾಪುರ್ ಅವರೇ, ಈಗ ಏನಂತೀರಾ? ಅಬಕಾರಿ ಜಂಟಿ ಆಯುಕ್ತ ನಾಗರಾಜಪ್ಪ ಓಪನ್ ಡೀಲ್. ವಕೀಲ ರಮೇಶ್ ಜೊತೆಗೆ ಜಂಟಿ ಆಯುಕ್ತ ನಾಗರಾಜಪ್ಪ ಡೀಲ್ ಅನ್ನ ಮಾಡಿದ್ದಾರೆ. 3.5 ನಿಮಿಷದ ಆಡಿಯೋದಲ್ಲಿ ಏನೆಲ್ಲ ಉಂಟು? ಹಳೇದು ಹಳೆ ಲೆಕ್ಕ, ಹೊಸದು ಹೊಸ ಲೆಕ್ಕ ಅಂತಾರೆ. ಮಿನಿಸ್ಟರ್ ಬಗ್ಗೆ ನಾಗರಾಜಪ್ಪ ಪದೇ ಪದೇ ಉಲ್ಲೇಖವನ್ನ ಮಾಡಿದ್ದಾರೆ. ಅಬಕಾರಿ ಇಲಾಖೆ ಕಮಿಷನರ್ ಬಗ್ಗೆಯೂ ಪ್ರಸ್ತಾಪವನ್ನ ಮಾಡಿದ್ದಾರೆ. ಲಂಚದ ಹಣಕ್ಕೆ ಜಂಟಿ ಆಯುಕ್ತ ನಾಗರಾಜಪ್ಪ ಡೀಲ್ ಅನ್ನ ಮಾಡಿದ್ದಾರೆ. 50% ಅಂದ್ರೆ ಆಗೋದೇ ಇಲ್ಲ ಅಂತಾನೆ ನಾಗರಾಜಪ್ಪ. ಇಲ್ಲ ಅಂದ್ರೆ ನಾನೇನು ಮಾಡಕ್ಕೆ ಆಗಲ್ಲ ಅಂತಾರೆ. ಮಿನಿಸ್ಟರ್ ಬಳಿಗೆ ಹೋಗಿ ಎಫರ್ಟ್ ಹಾಕಿ ಅಂತಾರೆ ಜಂಟಿ ಆಯುಕ್ತ. ನಿಮ್ಗವ್ರಿಗೂ ಮೇನ್ ಏನಕ್ಕೆ ಅವ್ರು ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಸರ್? ನಮಗೆ ಆದರೆ ಏನಿಲ್ಲ ಸರ್, ಅವರು ಇದಾದರೆ ಅವ್ರ ಪ್ರತಿ ಬಿಸ್ನೆಸ್ ಡೌನ್ ಆಗುತ್ತಲ್ಲ ಅನ್ನೋ ಒಂದು ಅಲ್ಲ. ಇದು ಬಿಸ್ನೆಸ್ ರೈವಲ್ರಿ ಒಂದೇ ಆಗಿದೆ, ನೋ ಪ್ರಾಬ್ಲಮ್. ಇದು ಪೊಲಿಟಿಕಲ್ ರೈವಲ್ರಿ ಬೇರೆ ಆಗಿಲ್ಲ ಸರ್. ಬಿಸ್ನೆಸ್ ಬಿಟ್ಟರೆ ಅವ್ರು ಯಾರು ಅನ್ನೋದು ನಮಗೆ ಗೊತ್ತೇ ಇಲ್ಲ ಸರ್. ಪರ್ಸ್ನಲಿ ನಮಗೂ ಅವರು ಇದುವರೆಗೂ ಯಾವತ್ತೂ. ನೀವು JDS ಕಾರ್ಯಕರ್ತರು ಏನಲ್ಲ ಸರ್, ನಾರ್ಮಲ್ ವೋಟರ್ಸ್ ಅಷ್ಟೇ ಸರ್. ನಾವು ಕಾರ್ಯಕರ್ತರು ಏನಲ್ಲ ಸರ್. ಮತ್ತೆ ಹಂಗೆ ಪ್ರತಿಬಿಂಬಿಸ್ಬಿಟ್ಟಿದಾರಲ್ಲ ನಿಮ್ಮನ್ನ JDS ಸರ್. ಅವ್ರದ್ದು ಇವಾಗ ನೀವು ಹೋಗಿ ಮಿನಿಸ್ಟರ್ ಸಾಹೇಬ್ರ ಭೇಟಿ ಮಾಡಿ, ಏನು ತಪ್ಪೇನು ನಾನು ಹೇಳೋದು? ಇವಾಗ ಜಿಲ್ಲಾ ಮುಖ್ಯಸ್ಥರು ಅವರು ಅಲ್ವಾ, ಸಾರ್ವಜನಿಕರು ಮತ್ತು ಅಧಿಕಾರಿಗಳ ಮಧ್ಯೆ ಸಂಪರ್ಕ ಸೇತುವಾಗಿ ಅವ್ರಿಗೆ ಕೆಲಸಗಳು ಮಾಡಿಸ್ಕೊಡ್ತಾರೆ. ನೀವು ಒಂದ್ಸಲ ಹೋಗಿ ಅವ್ರಿಗೆ ಇದೇ ವಿಷಯ ಮಂದಟ್ ಮಾಡಿ, ನಾವು JDSನವರಲ್ಲ, ನಾವು ನಾರ್ಮಲ್ ವೋಟ್ರು, ನಮ್ಗೆ ಯಾವುದೇ ಪೊಲಿಟಿಕಲ್ ಐಡಿಯಾಲಜಿ ಇಲ್ಲ, ಅಫಿಲಿಯೇಷನ್ ಇಲ್ಲ ಅಂತ ಹೇಳಿ ಸರ್. ಒಂದ್ಸಲ ನಾವು ಹೋಗಿ ಈ ವಿಷಯವಾಗಿ ಹೋಗಿ ಮಾತಾಡಿದಾಗ ಅವ್ರು ಚಲರಾಯ ಸ್ವಾಮಿ ಅವರೇನೇನೇ ರವಿಶಂಕರ್ ಸರ್ಗೆ ಇದು ಮಾಡಿಬಿಟ್ಟು, ಮತ್ತು ನಮಗೂ ನೀವು ಅವ್ರು ಕಾನೂನಾತ್ಮಕವಾಗಿ ಏನಿದೆ ಅದನ್ನು ಮಾಡ್ತಾರೆ, ನೀವು ಅದಕ್ಕೆಲ್ಲ ಏನು ಇದು ಮಾಡಬೇಡಿ ಅಂತಲೇ ಹೇಳಿದ್ರು ಸರ್. ಯಾರು ಚಲರಾಯ ಸ್ವಾಮಿ ಯಾರು ಹೇಳಿದ್ರು? ರವಿಶಂಕರ್ ಸರ್ಗೆ. ಕಾನೂನಾತ್ಮಕವಾಗಿ ಅಂದರೆ ಲೀಗಲಿ ಏನಿದೆ ಅದನ್ನು ಮಾಡಿ ಅಂತಲೇ ಹೇಳಿದ್ರು ಸರ್. ಹೇಳಿದ್ಮೇಲೆ ಯಾಕೆ ಇವರು ಹಿಂಬರ ಕೊಟ್ಟರು ನಿಮಗೆ? ಅಂದರೆ ಇದು ರೆವಿನ್ಯೂ DC ಅವ್ರ ಜೊತೆಗೆ ಸ್ವಲ್ಪ ಇದು ಮಾಡ್ಕೊಂಡಿಲ್ಲ. ಅಂದರೆ ಮೇನ್ ಉದ್ದೇಶ ಅವ್ರದ್ದು ಇದು ಓಪನ್ ಆದರೆ ಅವ್ರ ಬಿಸ್ನೆಸ್ ಸ್ವಲ್ಪ ಡೌನ್ ಆಗುತ್ತೆ. ಅಲ್ಲ, ನನ್ನ ಕೇಳಿದ್ರೆ ನೀವು ಯಾರು ನಿಮಗೆ ಬೇಕಾದವರು 4 ಜನ ಇದ್ದಾರೆ, ನೀವು ಹೋಗಿ ಮಿನಿಸ್ಟರ್ ಕನ್ವಿನ್ಸ್ ಮಾಡಿ, ಅಣ್ಣ ಈ ಥರ ಇದೆ ಅಣ್ಣ ಹಿಂಗೆ ಅಂತ ಅಂದ್ಬಿಟ್ಟು. ಸರ್ ನಾವು ಆ್ಯಕ್ಚುಲಿ ಅಂತಂದರೆ ಓಪನ್ ಆಗಿ ಹೇಳ್ಬೇಕು ಅಂದರೆ ನಾವು ಯಾರೇನು ರಾಜಕೀಯ ಮಾಡಿದವರು ಅಲ್ಲ, ನಮ್ಗೆ ಯಾರು ಅಷ್ಟೊಂದು ಟಚ್ಚು ಏನೂ ಇಲ್ಲ ಸರ್. ನಮಗೆ ನಾರ್ಮಲಾಗಿ ನಮ್ಮ ತಂದೆಯವರು ರೈತರು ಸರ್. ನಾನು ಎಲ್ಲರೂ ನೋಡ್ರಿ, ಭಾರತದಲ್ಲಿ ಇರೋರು ಎಲ್ಲರೂ ರೈತರು, ನಾವು ರೈತರ ಮಕ್ಕಳೇನೆ. ಇಲ್ಲ ಸರ್, ಅಂತಂದರೆ ನಮಗೂ ಈಗ ಬೇರೆ ಉದ್ಯೋಗ ಏನಿದೆ ಈ ದೇಶದಲ್ಲಿ, ಈಗೆಲ್ಲ ಇಂಡಸ್ಟ್ರಿ ಬಂದಿರೋದು ಒಂದು ಕಾಲದಿಂದ ಎಲ್ಲರೂ ರೈತರ ಮಕ್ಕಳೇ. ಇದು ರೈತಾಪಿ ದೇಶ. ಅದಕ್ಕೆ ಹೋಗಿ ಒಂದ್ಸಲ ನನ್ನ ಕೇಳಿದ್ರೆ, ನೋಡಪ್ಪ ಮಿನಿಸ್ಟ್ರನ್ನ ಭೇಟಿ ಮಾಡಿ, ಇದು ಈ ಥರ ಇದೆ ಈ ಥರ ಅಂತ ಹೇಳಿದ್ರೆ ನಿಮ್ಗೊಂದು ಸಹಾಯ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ, ಕಿವಿ ಮಾತು. ನನಗೇನು ಅಂತಂದರೆ, ಸ್ವಲ್ಪ ನೀವು ಎಲ್ಲೋ ಸಾಲ ಮಾಡ್ಕೊಂಡು ಏನೋ ಮಾಡ್ಕೊಂಡು ಕಟ್ಟಿರ್ತೀರ. ಇವಾಗ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೀವೇನು ಕೋಟ್ಯಾಧಿಪತಿಗಳೇನಿಲ್ಲ, ಇದನ್ನೆಲ್ಲ ಬ್ಯಾಂಕಲ್ಲಿ ಅಡಮಾನ ಇಟ್ಟಿರ್ತೀರ, ಎಲ್ಲೇನೋ ಲೋನ್ ತಂದು ಕಟ್ಟಿರ್ತೀರ, ಅಲ್ಲ ಬಡ್ಡಿ ಬೇರೆ ಬೆಳೀತಾ ಇರುತ್ತೆ ಅಲ್ವಾ? ಯಾಕೆ ಅಂತ ನಾನು ಹೇಳಿದೆ, ಹೋಗಿ ಒಂದ್ಸಲ ಅವ್ರು ನೋಡಿ, ಅಣ್ಣ ಈ ಥರ ನಾವು JDSಗೂ ನಮಗೂ ಸಂಬಂಧ ಇಲ್ಲ, ಹಿಂಗಿದೆ ಅಣ್ಣ, ದಯವಿಟ್ಟು ಈ ಥರ ಎಲ್ಲ ಆಗಿದೆ, ಇಷ್ಟು ಲೋನ್ ತೆಗೆದಿದ್ದೀವಿ ಅಂತ ಒಂದ್ಸಲ ಕನ್ವಿನ್ಸ್ ಮಾಡಿ. ಯಾರು ಏನು ಭೂಮಿ ಮೇಲೆ ಮೃಗೀಯ ಮನಸ್ಸವರು ಎಲ್ಲ ಒಬ್ರು ಇಬ್ರು ಇರ್ತಾರೆ, ಇನ್ನೆಲ್ಲ ಮನುಷ್ಯತ್ವ ಇರುತ್ತೆ, ಅವರು ಅರ್ಥ ಮಾಡ್ಕೋತಾರೆ ಅಲ್ವಾ? ಏನ್ರಿ ಯಜಮಾನ್ರೆ? ಆಯ್ತು, ಈಗ ನೀವ್ಯಾರು? ನೀವು ಒಕ್ಲಿಗ್ರಾ? ಒಕ್ಲಿಗೌಡ್ರು.
ಅದ್ರಲ್ಲಿ ಒಬ್ಬ ಕುರುಬ್ರವನು ಒಬ್ಬ ಮರಾಠಿ ಅಲ್ವಾ ಅಲ್ವೇ? ಈಗ ನಿಮಗೆ ನಿಮ್ಮೂರಲ್ಲಿ ಕುರುಬ್ರು ಯಾರು ಇಲ್ವಾ? ಇವರೆಲ್ಲ ಸೈನ್ ಬೇಡ ಹಾಕಣ್ರಿ, ಸೈನ್ ಏನು? ನಿಮ್ಮೂರ್ಲಿ ಯಾರು ಕುರುಬರುಗಳಿರ್ತಾರೆ ಅವ್ರ ಮುಖಂಡರೊಬ್ರು ಕರ್ಕೊಂಡು ಅವ್ರು ದೊಡ್ಡವರು ಅಥವಾ ಅವ್ರ ಮಗ ಚಿಕ್ಕವ್ರ ಹತ್ರ ಹೋಗಿ ಮಾಡಿಸಿ ಅಂತ ಫೋನ್ ಮಾಡಿಸಿ. ಚಲುವರಾಯ ಸ್ವಾಮಿ ಹತ್ರ ಒಂದು ಒಕ್ಕಲಿಗರ ಗ್ಯಾಂಗ್ ಹೋಗಿ ಹೇಳ್ಸಿ. ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಕುರುಬರು ಗ್ಯಾಂಗ್ ಕರ್ಕೊಂಡೋಗಿ ಅವ್ರ ಕಡೆಯಿಂದ ಹೇಳ್ಸಿ. ಆಗತ್ತೆ, ಯಾಕಾಗಲ್ಲ? ಅದೊಂದು ನಾನು ಹೇಳ್ದಂಗೆ ಒಂದು ಸ್ವಲ್ಪ ಚಲುವರಾಯ ಸ್ವಾಮಿ ಅವ್ರ ಹತ್ರ ಒಂಚೂರು, ಸಿದ್ದರಾಮಯ್ಯ ಒಂಚೂರು ಇವ್ರನ್ನೆಲ್ಲ ಕರ್ಕೊಂಡೋಗಿ ಏನಪ್ಪ ಅಬಕಾರಿ ಇಲಾಖೆ ಕರ್ಮಕಾಂಡದ ಆಡಿಯೋ ಇದು. ನಾವು ಕೇಳಿಸ್ಕೊಳ್ತಾ ಇದ್ವಿ. ನಾಗರಾಜಪ್ಪ ಮಾತಾಡ್ತಾರೆ ಅಲ್ಲಿ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರ ಜೊತೆ ಒಂದು ಸಂಭಾಷಣೆಯನ್ನು ನಡೆಸಿರುವಂಥದ್ದು. ಆದರೆ ಆರ್ ಬಿ ತಿಮ್ಮಾಪುರ ಅವರು ಹೇಳ್ತಾರೆ, ಒಂದು ಆಡಿಯೋ ಬಂತಂದ್ರೆ ಅದು ಹೇಗ್ರಿ ನಾವು ಅದ್ರ ಮೇಲೆ ಅದನ್ನೇ ಒಂದು ಸಾಕ್ಷಿಯಾಗಿ ಇಟ್ಕೊಂಡು ನೀವು ಅದನ್ನು ನಮ್ಮ ಮೇಲೆ ಆರೋಪವನ್ನು ಮಾಡೋಕ್ಕೆ ಹೋಗ್ತೀರಾ ಅಂತ. ಆದರೆ ಅಲ್ಲಿ ನಾಗರಾಜಪ್ಪ ಮಾತನಾಡಿರುವಂಥ ಆಡಿಯೋದಲ್ಲಿ ಪದೇ ಪದೇ ಮಿನಿಸ್ಟರ್ ಜೊತೆ ಮಾತನಾಡೋಣ, ಮಿನಿಸ್ಟರ್ನ ಹೋಗಿ ಕೇಳಿ, ಮಿನಿಸ್ಟರ್ ಜೊತೆ ಮಾತನಾಡಿ ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ಆಡ್ತಾರೆ. ಅಂದರೆ ಇದರಲ್ಲಿ ನಮಗೆ ಅರ್ಥ ಆಗುತ್ತೆ, ಮಿನಿಸ್ಟರ್ ಬಳಿಗೆ ಹೋಗಿ ಎಫರ್ಟ್ ಹಾಕಿ ಅಂತಾರೆ ಅಲ್ವಾ ಜಂಟಿ ಆಯುಕ್ತರು. ಹಾಗಾದರೆ ಯಾವುದಕ್ಕೆ ಅಂದರು, ಯಾವ ವಿಚಾರಕ್ಕೆ ಅಲ್ಲಿ ಮಾತನಾಡಿದ್ರು, ಡೀಲ್ ವಿಚಾರದ ಕುರಿತಾಗಿ ಅಲ್ಲಿ ಮಾತನಾಡ್ತಾರೆ. ಇದೆಲ್ಲವೂ ಕೂಡ ಓಪನ್ ಆಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಆಡಿಯೋ ಮುಖಾಂತರ.